ಅನ್ಬೇಕು. ನಿಮಗೆಲ್ಲರಿಗೂ ಸಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನೋಡ್ರಿ, ಇವತ್ತು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅಂತ ಮಾಡ್ತಾಯಿದ್ವಿ. ಯಾರು ಇವರು? ಇವರೇ ನಮ್ಮ ದೇಶದವರು, ಬೇರೆ ದೇಶದವರು ಅನ್ನೋ ತಿಳ್ಕೊಬೇಕಲ್ಲ. ಯಾವ ದೇಶದವ್ರು ಇವರು? ಆ ದೇಶ ಐತಂದಂಗೆ ಆತ. ಮಧ್ಯಪ್ರದೇಶ ಅಂತ ದೇಶ ಐತಂದಂಗೆ ಆತ. ವಿಚಾರ ಮಾಡಿ. ನಮ್ಮ ದೇಶದವರು. ಯಾವ ದೇಶದವರು? ಇವರ ಮೂಲ ಹೆಸರು ಭೀಮ್ರಾವ್ ರಾಮ್ಜಿ ಸಕ್ಪಾಲ್. ಇವ್ರ ಅಡ್ರೆಸ್ ಅಂಬೇಡ್ಕರ್ ಅಲ್ಲ. ಅರ್ಥ ಆಗ್ತದೆ? ಇವರು ಸಣ್ಣಂದಿರ್ತ ಏನು ಭಾಳ ಜಾಣರು. ಇವರು ಏನಪ್ಪ ಅಂದ್ರೆ ಅವಾಗಿನ ಕಾಲದೊಳಗೆ ಹಳೆ ಕಾಲದಾಗ ಹೆಂಗಿತ್ತಪ್ಪ ಅಂತಂದ್ರೆ ಈ SC ST ಜನಗಳನ್ನು ಅಸ್ಪೃಶ್ಯರು ಅಂತ ತಿಳ್ಕೊಂಡು ಏನು ಮಾಡ್ತಾಯಿದ್ರ, ಅವ್ರನ್ನ ಮುಟ್ಟಿಸ್ಕೋತಾ ಇದ್ದಿಲ್ಲ. ಅವ್ರನ್ನ ಏನು ಮಾಡ್ತಾಯಿದ್ದಿಲ್ಲ, ಓಣ್ಯಾಗ ಅಡ್ಡಾಡಿಸ್ಕೊಡ್ತಿದ್ದಿಲ್ಲ, ನೀರು ತುಂಬಿಸ್ಕೊಡ್ತಿದ್ದಿಲ್ಲ. ಅವ್ರಿಗೆ ಅಕಸ್ಮಾತ್ ನೀರು ಬೇಕಾತಂತಂದ್ರೆ ಅವರು ಬಾವಿಯಿಂದ ದೂರ್ತು ಹಿಂಗೆ ಮೊಣಕಾಲು ಹಾಕಿ ಹಿಂಗೆ ಕುಂದಿರ್ಬೇಕಾಗಿತ್ತು. ಯಾರಾದರೂ ಇವು ಬ್ರಾಹ್ಮಣರು ಅವರು ಇವರು ನೀರು ತುಂಬ್ಕೊಂಡು ಅವ್ರಿಗೆ ಸಾಕಾದ ಮ್ಯಾಗ ಅವರು ಅಷ್ಟ ಒಂದು ಕೊಡನೋ ಅರ್ಧ ಕೊಡನೋ ಕೊಟ್ರೆ ಅದ್ರ ಮ್ಯಾಗ ಆ ಜನಾಂಗ ಜೀವನ ಮಾಡಬೇಕಾದಂಥ ಕಾಲಿತ್ತು. ಮತ್ತು ಇವರು ಮಂದಿ ಊರಾಗ ಬರಬೇಕಾದ್ರೆ ಸೊಂಟಕ್ಕೊಂದು ಕಸ್ಬರಿ ಕಟ್ಕೊಂಡು ಬರಬೇಕಾದ ಪರಿಸ್ಥಿತಿ ಇತ್ತು ನಮ್ಮ ಭಾರತ ದೇಶದಲ್ಲಿ. ಯಾಕಂದ್ರೆ ಇವರು ಏನು ಮಠ ಮಧ್ಯಾಹ್ನದಾಗ ಅಡ್ಡಾಡಬೇಕು. ಅದು ಏನು ಇವ್ರು ನೆರಳಿಸ್ದಕ್ಕೆ ಮತ್ತೊಬ್ರ ಮ್ಯಾಗ ಬೀಳಬಾರ್ದು. ಯಾಕಂದ್ರೆ ಮಧ್ಯಾಹ್ನದಾಗ ಏನಿರ್ತದೆ ನೆರಳು, ಅವ್ರಿಗೆ ಬುಡ್ಕ ಬಿದ್ದಿರ್ತದೆ. ಹೌದಲ್ಲ? ಅದೇ ಟೈಮ್ನಾಗ ಮಾತಾಡಾಡಬೇಕು, ಮತ್ತು ಉಳಿದ ಟೈಮ್ನಾಗ ಅಡ್ಡಾಡಂಗಿಲ್ಲ. ಹಿಂಗೆ ಪಾಪ ಇವರ ಕಷ್ಟ ಅಷ್ಟಿಷ್ಟಲ್ಲ. ಮತ್ತು ಈ ಜನಾಂಗ ಸಾಲಿ ಕಲಿಬೇಕಾದ್ರೆ ಇವರು ಅಂಬೇಡ್ಕರ್ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಭೀಮ್ ಅವರು ಕಿಡಿಕಿಯಾಗ ನಿಂತ ಪಾಠ ಕೇಳ್ತಿದ್ರು. ಯಾಕೆ ಒಳಗೆ ಈ ಮಂದಿನ ಒಳಗೆ ಮುಟ್ಟಿಸ್ಕೋತಿದ್ದಿಲ್ಲ, ಬಿಡ್ತಿದ್ದಿಲ್ಲ. ಒಳಗೆ ನಿಮ್ಮಂಥ ದೊಡ್ಡ ದೊಡ್ಡ ಮಂದಿ ಹುಡುಗರು ಸಾಲಿ ಕಲಿಯಾಕಂತ ಬಂದವರು ಏನು ಮಾಡ್ತಾಯಿದ್ರು, ಒಳಗೆ ಕುಂತು ಬರ್ಕೋತಿದ್ರು. ಬೋರ್ಡ್ ಮ್ಯಾಗ ಹಾಕಿದ ಲೆಕ್ಕಗಳನ್ನೆಲ್ಲ ಅವರು ಒಳಗಿದ್ದವ್ರು ಬರ್ಕೋತಿದ್ರು. ಪಾಪ ಅಂಬೇಡ್ಕರಿಗೆ ಬರ್ಕೊಳಕ್ಕೆ ಸದ್ಯಕ್ಕೆ ಬುಕ್ ಕಾಪೆನೂ ಇರ್ತಿದ್ದಿಲ್ಲ. ಅವರು ಅದನ್ನು ನೆನಪಿಟ್ಕೊಂಡು ಮನೆಗೆ ಹೋಗಿ ಅವ್ರ ಅಪ್ಪನ ಪೆನ್ ತೊಗೊಂಡು ಲೆಕ್ಕ ಮಾಡ್ಕೊಂಡು, ಒಳಗಿದ್ದ ಹುಡುಗರು ಲೆಕ್ಕ ಮಾಡ್ಕೊಂಡು ಬರ್ತಿದ್ದಿಲ್ಲ. ಆರು ಕಿಟಕಿ ಒಳಗಿದ್ದಂಥ ಹುಡುಗ ಭೀಮ ಲೆಕ್ಕ ಮಾಡ್ಕೊಂಡು ಬರ್ತಿದ್ದ. ಅದನ್ನು ನೋಡಿ ಅವ್ರ ಸರ್ ಹೆಸರು ಏನಪ್ಪ ಅಂದ್ರೆ ಮಹಾದೇವ್ ಅಂಬೇಡ್ಕರ್. ಇವರು ಸರ್ ಹೆಸರೇನು? ಅವ್ರು ಏನು ಮಾಡಿದರು, ಈ ಹುಡುಗನಿಗೆ ನನ್ನ ಅಡ್ರೆಸ್ ಕೊಡೋಣ, ನನ್ನ ಅಡ್ರೆಸ್ ಅವ್ರಿಗೆ ಕೊಡೋಣ ಅಂತ. ಸಕ್ಪಾಲ್ ಅಂದ್ರೇನು ಮಾದರ ಛಲವಾದಿ ಅಂತ ಹೆಂಗೆ ಅಂದ್ಕೊಂಡು ಎಲ್ಲರೂ SC ಮಂದಿ ಅಂತ ಕರಿತಾರಲ್ಲ, ಹಂಗೆ ಇವ್ರಿಗೆ ಸಕ್ಪಾಲ್ ಅಂದ್ಕೊಂಡು ಮಾದರ್ ಅಂಥೇಳಿ ಅಥವಾ ಹಿಂಗೆ ಅಸ್ಪೃಶ್ಯರಂತೆ ಕಾಣ್ತಿದ್ರು. ಅದಕ್ಕೆ ಅಂಬೇಡ್ಕರ್ ಅಂತಂದ್ರೆ ಬ್ರಾಹ್ಮಣರು. ಅರ್ಥ ಮಾಡ್ಕೊಂಡು, ಅಂಬೇಡ್ಕರ್ ಅಂದ್ರೆ ಯಾರು? ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ಕೊಂಡು ಎಲ್ಲರೂ ಏನು ಮಾಡ್ತಾರೆ, ಅವ್ರಿಗೆ ನಮಸ್ಕಾರ ಮಾಡೋದೆಲ್ಲ ಮಾಡ್ತಿರ್ತಾರಲ್ಲ. ಅದಕ್ಕೆ ಅಂಬೇಡ್ಕರ್ ಅಂತ ಹೆಸರು ಕೊಟ್ಟಾಗ ಇವರು ಮುಂದೆ ಸಾಲಿ ಕಲಿಯಾಕೆ ಬಂದರು. ಅವ್ರು TC ಕೊಡುವಾಗ ಸರ್ ಅಂಬೇಡ್ಕರ್ ಅಂತ ಕೊಟ್ಟರು. ಮತ್ತು ಇನ್ನು ನೆಕ್ಸ್ಟ್ ಏನಾಯಿತು ನೋಡ್ರಿ, ಇವರು ಭಾಳ ಬಡತನ ಆದ್ರೆ ಈ ಹುಡುಗನಿಗೆ ಓದಬೇಕನ್ನುವಂಥ ಹಂಬಲ, ಕೈಕಟ ಓದಬೇಕನ್ನುವಂಥ ಹಂಬಲ. ಅವಾಗಿನ ಕಾಲದೊಳಗೆ ಏನಿತ್ತಂತಾರೆ, ಗ್ರಂಥಾಲಯಗಳಿದ್ದು. ಅಂದ್ರೆ ಪುಸ್ತಕಗಳನ್ನು ಅಲ್ಲಿ ಇಡ್ತಿದ್ರು. ತಮಗೆ ಯಾವ ಪುಸ್ತಕ ಬೇಕು ರೊಕ್ಕ ತೊಗೊಳಕ್ಕಾಗಲಾರ್ದವರು ಅಲ್ಲಿ ಹೋಗಿ ಆ ಪುಸ್ತಕ ತೊಗೊಂಡು ಓದ್ಕೋತ ಕುಂದಿರ್ತಿದ್ರು. ಅದು ಒಂದು ಬೆಳಿಗ್ಗೆ ತೆಗಿತಾ ಇತ್ತು, ಸಾಯಂಕಾಲ 6 ಗಂಟೆಗೆ ಮುಗಿಸ್ತಾಯಿತ್ತು. ಬೆಳಿಗ್ಗೆ 6 ಗಂಟೆಗೆ ತೆಗೆದು ಸಾಯಂಕಾಲ 6 ಗಂಟೆಗೆ ಮುಗಿಸ್ತಾಯಿತ್ತು. ಅದಕ್ಕೆ ಅಂಬೇಡ್ಕರ್ ಅವರು ಇನ್ನೂ 5:45 ಇನ್ನೂ 6 ಆಗಲಾರ್ದನ ಒಳಗೆ ಹೋಗಿ ಅಂದ್ರೆ ಅಲ್ಲಿ ಹೊರಗೆ ಕಾಯ್ತಾಯಿದ್ರು. ಲೈಬ್ರರಿಯನ್ ಅಂದ್ರೆ ಗ್ರಂಥಪಾಲಕರು ಬಂದು ತೆಗೆದುಗೋಣ ಇವರು ಒಳಗೆ ಒಂದು ಸಣ್ಣ ನೀರಿನ ಬಾಟ್ಲಿ ಹಿಡ್ಕೊಂಡು ಓದ್ಕೋತ ಕುಂದಿರ್ತಿದ್ರು. ಯಾಕೆ? ಅಂಬೇಡ್ಕರ್ ಅಂದರೆ ಬ್ರಾಹ್ಮಣರು, ಎಲ್ಲರೂ ಬ್ರಾಹ್ಮಣರು ಅಂತ ತಿಳ್ಕೊಂಡು ಅವ್ರ ಒಳಗೆ ಕರ್ಕೊಂಡು ಓದಿಸ್ತಿದ್ರು. ಆಮೇಲೆ ಇವ್ರು ಎಷ್ಟು ಓದೋದ್ರೊಳಗೆ ಮಗ್ನರಾಗಿದ್ದರು ಅಂತಂದ್ರೆ ಅವರು ಟೈಮ್ ಹೋಗಿದ್ದ ಗೊತ್ತಾಕಿದ್ದಿಲ್ಲ. ನೋಡ್ರಿ, ನೀವು ಈಗಿನ ಕಾಲದವರು ತಾಸಿಗೆ 10 ಸರ್ತಿ ಒಂದು ಕುಕ್ಕಿರಿ, 10 ಸರ್ತಿ ನೀರು ಕೂಡ ಬರ್ತೀವಿ. ಆದ್ರೆ ಅವ್ರು ಹಂಗಲ್ಲ. ಅವರು ಆ ಪುಸ್ತಕ
ಜಲ್ದಿ ಓದಬೇಕು ಅಂತ ಓದ್ತಿದ್ರು. ಆಮೇಲೆ ಎಷ್ಟನೇ ಪೇಜ್ನ್ಯಾಗ ಏನೈತಿ ಅನ್ನೋಸೋದಕ್ಕೆ ಹೇಳ್ತಿದ್ರು ಅವ್ರು. ಅವ್ರ ಪುಸ್ತಕ ಓದ್ತಾ ಕೂತ್ರೆ ಅವ್ರು ಮಗ್ನರಾಗಿ ಬಿಡ್ತಿದ್ರು. ಕೆಲವೊಮ್ಮೆ ರಾತ್ರಿ ಆದ್ರೂ ಆ ಗ್ರಂಥಪಾಲಕರು ಇವರು ಒತ್ತಟ್ಟು ಮೂಲ್ಯಾಗ ಕುಂದು ಓದ್ತಿದ್ರು. ಇವ್ರು ನೋಡ್ಲಾರ್ದ ಕಿಲಿ ಹಾಕೊಂಡು ಹೋದ್ರೆ ಬೆಳತಾನು ಓದ್ಕೊಂಡು ಕುಂದಿರ್ತಿದ್ರು ಅವರು. ಬೆಳಿಗ್ಗೆ 6ಕ್ಕೆ ಬಂದು ತೆಗೆದಾಗ ಇವ್ರು ಒಳಗೆ ಹಂಗೆ ಓದ್ತಾನೆ ಕುಂತಿದ್ರು. ಅದನ್ನ ನೋಡಿ ಅಬ್ಬಬ್ಬಬ್ಬ ರಾತ್ರಿ ಎಲ್ಲ ಓದೇನಂತಿದ್ರು. ಹಿಂಗೆ ಎಷ್ಟು ಪೇಜ್ನ್ಯಾಗ ಏನೈತಿ ಅಂತ ಅಷ್ಟೊಂದು ಬ್ರಿಲಿಯಂಟ್ ವಿದ್ಯಾರ್ಥಿ. ಅದಕ್ಕೆ ಆ ಮಹಾದೇವ್ ಅಂಬೇಡ್ಕರ್ ಅನ್ನುವಂಥ ಸರ್ ಏನು ಮಾಡಿದ್ರಪ್ಪ ಅಂದ್ರೆ ಆ ಹುಡುಗಗೆ ಸಾಲಿ ಕಲಿಸಿದ್ರು. ಆ ಹುಡುಗನ ಸಾಲಿ ಫೀಸ್ ಅವರೇ ಕೊಟ್ಟರು. ಅರ್ಥಾತ ಯಾಕೆ ಆ ಹುಡುಗ ಶಾಣೆ ಇಲ್ಲ. ಅದಕ್ಕೆ ನೀವು ಸಹ ಜಾಣರಾಗ್ರಿ. ಆಮ್ಯಾಗ ಒಂದು ದಿನಕ್ಕೆ ಎಷ್ಟು ತಾಸು ಇರ್ತಾವ? 24 ತಾಸು. ಆ 24 ತಾಸೊಳಗೆ 18 ತಾಸು ಓದ್ತಾ ಕೂಡ್ತಿದ್ರು. ಇನ್ನು 4 ತಾಸು ನಿದ್ದೆ ಮಾಡ್ತಿದ್ರು, 2 ತಾಸು ಕೆಲಸ ಮಾಡ್ತಿದ್ರು. ತೀತ ಆಮ್ಯಾಗ ಅವರಪ್ಪ ಮನೆಯಾಗ ಮುಕ್ಕೊಂದಾಗ ಇವ್ರು ಎದ್ದು ಓದ್ತಿದ್ರು. ಅವರಪ್ಪ ಬೆಳಿಗ್ಗೆ 4ಕ್ಕೆ ಹೋದ್ರಂದ್ರೆ ಅವಾಗ ಇವ್ರು ಮುಕ್ಕೋತಿದ್ರು. ಹಿಂಗೆ ಕಷ್ಟದಲ್ಲಿ ಅವರು ಅಭ್ಯಾಸ ಮಾಡಿದಾರೆ. ಆಮೇಲೆ ಅವರು ಲಂಡನ್ಗೆ ಹೋಗಿ PhD LLB ಎಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅವರು ತೊಡಗಿಸಿಕೊಂಡ್ರು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಆಮೇಲೆ ಚಾಚಾ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಗೆ ಸ್ವಾತಂತ್ರ್ಯ ಹೋರಾಟ ಮಾಡಿದರು ಅದೇ ರೀತಿ ಇವರು ಸಹ ಅವ್ರ ಜೊತೆ ಕೂಡಿ ಸ್ವಾತಂತ್ರ್ಯ ಹೋರಾಟ ಮಾಡಿ 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನು ಮಾಡ್ತು? ಸಿಕ್ತು. ಅವಾಗ ಸಿಕ್ಕಾಗ ಏನಾಯಿತು ಅಂತಂದ್ರೆ ನಮ್ಮ ಭಾರತಕ್ಕೆ ಒಂದು ಆಡಳಿತದ ಚೌಕಟ್ಟು, ಅದೇ ಏನು? ಭಾರತದ ಸಂವಿಧಾನ. ಏನದು? ಭಾರತದ ಸಂವಿಧಾನ ಎಂದರೇನು? ನಮ್ಮ ದೇಶದ ಆಡಳಿತದ ಚೌಕಟ್ಟನ್ನು ಏನಂತಾರೆ? ಸಂವಿಧಾನ ಅಂತ ಕರೀತಾರೆ. ಇದನ್ನು ಬರಿಬೇಕು ಅಂತಂದ್ರೆ ಯಾರ ಕೈಯಾಗ ಜವಾಬ್ದಾರಿ ಕೊಡಬೇಕಂತೇಳಿ ಇಡೀ ಭಾರತ ದೇಶದ ತುಂಬ ಹುಡುಕಿ ಆಡಿದ್ರು. ಅಂಬೇಡ್ಕರ್ ಅವಷ್ಟು ಓದಿದ ವ್ಯಕ್ತಿ ಮತ್ತೊಬ್ಬರು ಇಲ್ಲ. 1 2 3 ಅಂಬೇಡ್ಕರ್ ಅಷ್ಟು ಓದಿದ ವ್ಯಕ್ತಿ ಮತ್ತೊಬ್ಬರು ಇದ್ದಿದ್ದಿಲ್ಲ. ಅದಕ್ಕೆ ಅವ್ರಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಹುಡುಕ್ಯಾಡ್ಕೊಂಡು ಹೋಗಿ ಯಾರು ಒಂದಾನೊಂದು ಕಾಲದಾಗ ಅವ್ರನ್ನ ಮುಟ್ಟಿಸ್ಕೋತಿದ್ದಿಲ್ಲ, ಅವ್ರನ್ನ ಕೂಡಿಸ್ತಿದ್ದಿಲ್ಲ, ಅವರೇ ಅಂಥ ಜನನೇ ಏನು ಮಾಡಿದ್ರು, ಅವ್ರ ಮುಂದೆನೇ ಏನು ಮಾಡಿದ್ರು ಅಂದ್ರೆ ಅವ್ರನ್ನ ಕರೆದು ಹೂ ಹಾಕಿ ಕರೆದು ಕುಂದಿರಿಸಿ ಅವ್ರಿಗೇನು ಮಾಡಿದರು? ನಮ್ಮ ಸಂವಿಧಾನ ಬರೆಯುವಂಥ ಜವಾಬ್ದಾರಿ ಕೊಟ್ಟರು. ಅದನ್ನು ಅವರು ಸುಮಾರು 3-4 ವರ್ಷಗಳಲ್ಲಿ ಅಭ್ಯಾಸ ಬೇರೆ ಬೇರೆ ಸಂವಿಧಾನದ ಬೇರೆ ದೇಶಗಳ ಸಂವಿಧಾನಗಳನ್ನು ಓದಿ ಹಗಲಿ ರಾತ್ರಿ ಕುಂತು ಒಂದೊಂದು ಶಬ್ದಗಳನ್ನು ವಿಚಾರ ಮಾಡಿ ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನದ ಪೀಠಿಕೆ ಉದ್ದೇಶವನ್ನು ನಾವೆಲ್ಲರೂ ಎದ್ದು ನಿಲ್ಲೋಣ. ಎಡಗಾಲ್ ಮುಂದೆ, ಬಲಗೈ ಮುಂದೆ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ
1949ನೇ ಇಸವಿಯ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಜೈ ಹಿಂದ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಜಯಂತಿಗೆ, ಅಂಬೇಡ್ಕರ್ ಜಯಂತಿಗೆ. ಎಲ್ಲರೂ ಕೂಡ್ರಿ. ಒಂದು 2 3 ಹಿಂಗೆ. ಇದೀಗ ಸಂಭ್ರಮ್ ಅವರು ವಿಡಿಯೋ ಮಾಡಪ್ಪ. ಇವನು ವಿಡಿಯೋ ಮಾಡಿ ಹಿಂದಿಂದ ಚಂದ. ಎಲ್ಲರೂ ಬರ್ರಿ, ಚಂದ ಬರ್ರಿ. ಎದ್ನಿಲ್ಲಮ್ಮ, ಏನಾಗಲ್ಲ. ಒಂದು 2 ನಿಮಿಷ ನಿಲ್ಲಮ್ಮ. ಬರ್ರಿ. ಇದೀಗ ಅಂಬೇಡ್ಕರ್, ಡಾಕ್ಟರ್ ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬೇಡ್ಕರ್ ಅವರ ಒಂದು ವೇಷಧಾರಿಯಾಗಿರುವಂತಹ ಸಂಭ್ರಮ್ ಸಂಗಮೇಶ್ ನವಲಿರವರಿಂದ 2 ಮಾತುಗಳು. ನನ್ನ ಹೆಸರು ಸಂಭ್ರಮ್ ಸಂಗಮೇಶ್ ನವಲಿ. ನಾನು ಡಾಕ್ಟರ್ BR ಅಂಬೇಡ್ಕರ್. ನಾನೀಗ ಡಾಕ್ಟರ್ BR ಅಂಬೇಡ್ಕರ್ ಭಾಷಣವನ್ನು ಹೇಳುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಭಾರತದ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು. ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಚಿಂತೆಯಿಲ್ಲ, ಕೈಯಲ್ಲಿ ಪುಸ್ತಕವಿರಬೇಕು. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ನೋಡ್ರಿ, ಮೈ ಮ್ಯಾಗ ಹರಕು ಬಟ್ಟೆ ಇದ್ರು ಚಿಂತಿಲ್ಲ, ಕೈಯಾಗ ಏನಿರಲಿ ಫೋನ. ಏನಿರಲಿ ಫೋನ್ ಅಲ್ಲ, ಏನಿರಲಿ ಪುಸ್ತಕ ಇರಲಿ ಅಂತೇಳಿ ಅವರು ಹೇಳಿದರು. ನಿಂದ್ರಿ, ಎಲ್ಲರೂ ಫೋಟೋ ತಗೊಳ್ಳೋಣ. ಹಾಂ ಕೇಳ್ರಿ, ವಿಡಿಯೋ ಮಾಡತ್ತಿಲ್ಲ? ಹಾಂ ಕೇಳ್ರಿ, ಹೇಳ್ರಿ. ಅದು ಕದ ಹಾಕ್ರಪ್ಪ, ಚಂದ ಬರ್ತದೆ. ಲೈಟ್ ಹಚ್ಚಿರುತ್ತ, ಲೈಟ್ ಹಚ್ಚ್ರಿ. ಎಲ್ಲಾರ್ದು ಮುಖ ಕಾಣ್ಬೇಕು. ನೋಡಿ, ಏನೋ ಒಂದು ಖುಷಿಯ ವಿಷಯ ಏನಂದ್ರೆ, ನಿಮ್ಗೆ ಎಷ್ಟೋ ಸರ್ತಿ ನಾ ಹೇಳ್ತಿದ್ದೆ ಏನಪ್ಪ ಅಂದ್ರೆ, ನಾನು ಗುಡಿಯಾಳಕ್ಕೆ ದಿನ 70-80 ಕಿಲೋಮೀಟ್ರ್ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಿಲ್ಲ. ಆದ್ರೆ ನಿಮ್ಗೆ ಹೇಳ್ತಿದ್ದೆ, ಆದಷ್ಟು ಜಲ್ದಿ ನಾನು ಅಂಬೇಡ್ಕರ್ ನಗರ ನಾಳತ್ವಾಡಕ್ಕೆ ಬರ್ತೀನಿ ಅಂತ ಹೇಳ್ತಿದ್ನಿಲ್ಲ. ಅದಕ್ಕೆ ನಾನು ಮನಸ್ಸು ಮಾಡಿದ್ರೆ ಏಪ್ರಿಲ್ 10ನೇ ತಾರೀಕಿಗೆ ಜಾಯ್ನ್ ಆಗ್ಬೋದಾಗಿತ್ತು. ಇವತ್ತೆಷ್ಟು? ಏಪ್ರಿಲ್ 14. ನನ್ನ ಒಂದು ಆಸೆ ಏನಾಗಿತ್ತು, ಅಂಬೇಡ್ಕರ್ ಜಯಂತಿ ದಿವಸೇ ಅಂಬೇಡ್ಕರ್ ನಗರ ಶಾಲೆಗೆ ಜಾಯಿನ್ ಆಗ್ಬೇಕನ್ನುವಂಥ ಆಸೆ ಇತ್ತು. ಆ ಆಸೆಯನ್ನು ಇವತ್ತು ನಮ್ಮ ಸದ್ಗುರುದೇವನ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಅಭಿಮಾನ ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಅಂಬೇಡ್ಕರ್ ನಗರ ಶಾಲೆಗೆ ಹೋಗಿ ಹಾಜರಾಗಿ ಬಂದಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಅಭಿಮಾನ ಪ್ರಾರ್ಥನೆ ಸದಾಕಾಲ ನನ್ನೊಟ್ಟಿಗಿರಲಿ. ಶರಣಾರ್ಥಿ. ಅದಕ್ಕೆ ನಿಮಗೆ ಇದನ್ನು ಫೋಟೋ ತೆಗಿಪ್ಪ ಬಾಯ್. ಮಾಡಿ ರೈಟ್ ತೋತೀನಿ. ಇದನ್ನು ನೀ ತಗೋಪ್ಪ, ಹಿಡ್ಕೊ ತಿನ್ ತಮ್ಮ. ಬಯ್ಯಾರ ಹಿಡ್ರಿ, ಫೋಟೋ ತೆಗಿಪ್ಪ. ನಾ ತಿಂದೇನೆ ಅಪ್ಪಿ. ಅಂಬೇಡ್ಕರ್ ಜಯಂತಿ ನಾನು ಅಂಬೇಡ್ಕರ್ ಸ್ಕೂಲಿಗೆ ಜಾಯ್ನ್ ಆಗ್ಬೇಕಂದ್ರೆ ಒಂದು ಒಳ್ಳೆ ಖುಷಿ ವಿಷಯ ರೀ. ಹೌದು, ಎಲ್ಲ ಅದೇ. ಮತ್ತು ಇನ್ನೊಂದು ವಿಶೇಷ ಹೇಳ್ತೇನೆ, ನಾ ನೌಕರಿ ಸೇರಿದ್ದು ಸಹ ವಿಜ್ಞಾನ ಶಿಕ್ಷಕನಾಗಿ. ವಿಜ್ಞಾನ ದಿನಾಚರಣೆ ಯಾವತ್ತು ಹೇಳಿ ನೋಡೋಣ? ನೋಡಿ, ಎಲ್ಲರೂ ಸಮೃದ್ಧಿಗೆ ಕೃತಿಗೆ ಚಪ್ಪಾಳೆ ತಟ್ರಿ. ನನ್ನ ಸೌಭಾಗ್ಯ ಫೆಬ್ರವರಿ 28ಕ್ಕರ ನಾನು ವಿಜ್ಞಾನ ಶಿಕ್ಷಕನಾಗಿ ವಿಜ್ಞಾನ ದಿನಾಚರಣೆ ದಿವಸ ಜಾಯ್ನ್ ಆಗಿ. ಅದೊಂದು ವಿಶೇಷ. ಹೌದು ರೀ, ನಾ ಸೈನ್ಸ್ ಟೀಚರ. ಸೈನ್ಸ್ ಡೇ ದಿವಸರ ನಾನು ಜಾಯ್ನ್ ಆಗೀನಿ. ಮತ್ತು ಗುಡಿಯಾಳಕ್ಕೆ ಏಪ್ರಿಲ್ 9ನೇ ತಾರೀಕು ಅಂದ್ರೆ ಅಕಾಡೆಮಿಕ್ ಇಯರ್ ಎಂಡ್, ಅವತ್ತು ಸಮುದಾಯದ ಶಾಲೆ ಕಾರ್ಯಕ್ರಮ ಇತ್ತು, ಅವತ್ತು ಹೋಗಿ ಜಾಯ್ನ್ ಆಗೀನಿ.
ಮತ್ತು ಇಲ್ಲಿ ಏನು ಅಂಬೇಡ್ಕರ್ ಜಯಂತಿ ದಿವಸ ಅಂಬೇಡ್ಕರ್ ನಗರ ಶಾಲೆಗೆ ಜಾಯ್ನ್ ಆಗೀನಿ. ಹಿಂಗೆ ಒಂದೊಂದು ಅದೊಂದು ವಿಶೇಷ. ಅದೆಲ್ಲ ಸದ್ಗುರುದೇವನ ಆಶೀರ್ವಾದ. ಮತ್ತು ಸುಜ್ಞಾನ ಹುಟ್ಟಿದ್ದು ಒಂದು ವಿಶೇಷ. 22/2/2022 ನೀ ಹಿಂಗೆ ಓದು ಸೀದಾ ಮಾಡಿ ನೋಡು, ಉಲ್ಟಾ ಹಿಡಿದು ನೋಡು, ಅದು ಇಷ್ಟು ಸೇಮ್ ಕಾಣುತ್ತೆ. ಅದಕ್ಕೆ ಇದು ಆ ಸದ್ಗುರುದೇವನ ಆಶೀರ್ವಾದ ಇರಲಿ. ಮತ್ತು ಅವ್ವಾರಿಗೆ ತೋರಿ ಕೊಡ್ತೀವಿ. ಇಲ್ಲ ನಾವು ಇರಲಿ ಮತ್ತು ವೀರೇಶ್ ಮುತ್ಯಾನಂದ ಸರ್ಕಲ್ಗೆ ಹೋಗಿ ಹಾಕಿ ಬಂದ್ವಿ ಹಾರ. ಮತ್ತು ಅಂಬೇಡ್ಕರ್ ಸರ್ಕಲ್ ಮಾಡ್ಯಾರಲ್ಲ ಇಲ್ಲಿ ನೋಡ್ರಿ, ಅಂಬೇಡ್ಕರ್ ಸರ್ಕಲ್ ಅಲ್ಲೆಲ್ಲ ಮಾಡಿದ್ವಿ. ಹಾಂ ಈ ಮತ್ತು ಯಾರು INT ಸ್ವೀಟ್ ಕೊಡ್ರಿ, ತೊಂಬರಿ INT ಮೇಡಮ್ ಅವ್ರು. ನಿಮ್ಮ INT ಸರಿ, ಆಮ್ಯಾಗ ಕೊಡಂತೆ. ನಾನೇ ಕೊಡ್ತೀನಿ, ಟೈಮ್ ಭಾಳ ಆಯ್ತು.